ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾಮಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಸರ್ವೇ ಎರಡು ಸಾಲಿನಲ್ಲಿ ಯಜ್ಞದ ಸ್ವರೂಪವನ್ನು ನಿರೂಪಣೆ ಮಾಡುವ ಮಾತು ಬಂದಿದೆ. ಮುಖ್ಯವಾಗಿ ಅಗ್ನಿ ಇಲ್ಲದೆಯೇ ನಡೆಸುವ ಯಜ್ಞದ ಕುರಿತಾದ ಒಂದು ಮಾತನ್ನ ಮೊದಲು ಆಡಿದ್ರು. ಯೋಗಿಗಳು ಮಾಡುವಂತಹ ಯಜ್ಞ ಅಂತ ಅವರಿಗೆ ಅಗ್ನಿಯ ಅವಶ್ಯಕತೆ ಇರುವುದಿಲ್ಲ. ಅದಿಲ್ಲದೆ ಇದ್ರೂ ಕೂಡ ಯಜ್ಞವನ್ನು ನಡೆಸುವ ಶಕ್ತಿ ಅವರಿಗಿದೆ ಅಂತ. ಮುಂದೆ ದಿನನಿತ್ಯ ನಾವು ಮಾಡುವ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತ ಎತ್ಕರೋಮಿ ಜಗನ್ನಾಥ ತದಸ್ಸು ತವ ಪೂಜನಂ. ನಿತ್ಯ ನಾವು ನಡೆಸುವಂತಹ ಕೈಂಕರ್ಯವೂ ಕೂಡ ಒಂದು ಯಜ್ಞ ಆಗುತ್ತೆ ಅಂತ. ತವ ಪೂಜನಂ, ಇದು ದೈವ ಯಜ್ಞ. ನಳಕೂಬರ ಮಣಿಗ್ರೀವರು ಮಾಡುವ ಭಾಗವತದಲ್ಲಿ ಕೃಷ್ಣ ಆ ಮತ್ತಿಯ ಮರಗಳನ್ನ, ಅರ್ಜುನ ವೃಕ್ಷಗಳನ್ನ ಬೀಳಿಸಿದಾಗ ಯಮಳಾರ್ಜುನ ಭಂಜನ, ಆಗ ಅವರು ಸ್ತೋತ್ರ ಮಾಡಿದ ಮಾತು ಕೂಡ ಅದೇ ದೈವ ಯಜ್ಞದ ಕುರಿತಾಗಿ. ಶರೀರ ಚೇಷ್ಟಾಪಿ ಮಮ ಪ್ರಣಾಮ ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು ಸರ್ವಾತ್ಮನ ವೃತ್ತಿರನುಸ್ಮೃತಿಸ್ತೆ ಸರ್ವಂ ತ್ವದಾರಾಧನಮೇವ ಭೂಯಾತ್. ಇದು ದೈವಿಕ ಯಜ್ಞ. ಯದ್ಯತ್ ಕರ್ಮ ಕರೋಮಿ ತತ್ತಖಿಲಂ ಶಂಭೋ ತವಾರಾಧನಂ ಅಂತ ಉಳಿದವರು ಹೇಳುವ ಒಂದು ಮಾತಿನ ಸಾಲು ಅದೇ ಅರ್ಥದಲ್ಲಿದೆ. ಭಾಗವತದಲ್ಲಿ ಅಂತೂ ನಿಮಗೆ ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅನ್ನುವುದು ಕೂಡ ಎಲ್ಲ ಕರ್ಮಗಳ ಸಮರ್ಪಣೆ ಮಾಡುವುದೇ ಒಂದು ದೈವಿಕ ಯಜ್ಞ. ಭಾಗವತದಲ್ಲಿ ಇದರ ಕುರಿತಾಗಿ ತಂತ್ರದಲ್ಲಿ, ಭಾಗವತ ತಂತ್ರದಲ್ಲಿ ಹೇಳಿದ ಮಾತು, ಆ ಬ್ರಹ್ಮ ಸಂಭ ಪರ್ಯಂತಂ ಅಸಾರಂ ಚಾಪ್ಯ ನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣುಪಾದೈಕ ಸಂಶಯ ಸ ಉತ್ತಮೋಧಿಕಾರಿ ಸ್ಯಾತ್ ಸನ್ಯಸ್ಥಾಖಿಲ ಕರ್ಮವಾನ್. ನಾಲ್ಮೊಗನಿಂದ ಹಿಡಿದು ಹುಲ್ಲಿನ ತನಕದ ಎಲ್ಲವೂ ಕೂಡ ಭಗವಂತನ ಮುಂದೆ ಸೊನ್ನೆ. ಇವೆಲ್ಲವೂ ಸದ್ದು ಮಾಡುತ್ತದಷ್ಟೇ 4 ದಿವಸ ಮಧ್ಯದಲ್ಲಿ. ಆಗ ಆ ಭಾವನೆಯಿಂದ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಅದರ ಇತಿಮಿತಿ ತಿಳಿದು ಹರಿಯ ಚರಣದಲ್ಲಿ ಮನಸ್ಸಿಟ್ಟು ಬಾಳಿದವನು ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಒಪ್ಪಿಸಿ ತಾನು ನಿರುಮ್ಮಳನಾಗಿರುವವನು ಅಥವಾ ಒತ್ತಡದಿಂದ ಹೊರಕ್ಕೆ ಬಂದವನು ಉತ್ತಮ ಅಧಿಕಾರಿ ಅಂತ ಅನಿಸ್ತಾನೆ. ಅದು ದೈವ ಯಜ್ಞ ಮಾಡಿದ ವ್ಯಕ್ತಿಯ ಲಕ್ಷಣವನ್ನ ಹೇಳುತ್ತೆ. ದೈವ ಯಜ್ಞದವನು ಹೇಗಿರ್ತಾನೆ ಅಂದ್ರೆ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಒಪ್ಪಿಸ್ತಾನೆ, ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾನೆ. ಎಷ್ಟು ಶಬ್ದ ಮಾಡಿ ಭಾರಿ ಅದು ದೊಡ್ಡದು ಅಂತ ಆರ್ಭಟದ ಮಾತುಗಳು ಕಂಡ್ರೂ ಕೂಡ ಅದು ಕೆಲವು ದಿನಗಳ ಕಾಲ ಮಾತ್ರ ಇರುವಂತದ್ದು. ಕೆಲವೆಲ್ಲ ಫಲ ಕೊಡ್ತಾ ಇರುತ್ತೆ ಬೇಗ ಬೇಗ. ಕೆಲವು ಶಕ್ತಿಗಳು ಆ ಫಲ ಕೊಟ್ಟದ್ದನ್ನ ನೋಡಿ ಆ ಫಲ ಬಂತು ಅಂತಾದ್ಮೇಲೆ ಅದೇ ಎಲ್ಲದಕ್ಕಿಂತ ದೊಡ್ಡ ದೈವ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬೀಳ್ತಾರೆ. ಆದ್ರೆ ಋಷಿಗಳ ಮಾತಿನ ಹಿನ್ನೆಲೆಯಲ್ಲಿ ಇದ್ದಾಗ, ಯಾಕಂದ್ರೆ ಲೋಕದಲ್ಲಿ ಅನೇಕ ತರದ ಮಾತುಗಳು ಅವರವರಿಗೆ ತೋಚಿದ ಹಾಗೆ ಹೇಳಿಕೊಂಡ ಸಂಗತಿಗಳು ಕಾಣ್ತವೆ. ಅದನ್ನ ನೋಡುವಾಗ ಹೌದು ಅಂತ ಅನ್ಸುತ್ತೆ, ಯಾಕಂದ್ರೆ ಏನೇನೋ ಮಿರಾಕಲ್ಗಳಾದ ಹಾಗೆ ಕಾಣ್ತಾ ಇರುತ್ತೆ. ಆದ್ರೆ ದೈವಂನ ಸಸ್ಯಾತ್, ಒಂದು ವೇಳೆ ಭಗವಂತನ ಪ್ರಜ್ಞೆಯನ್ನು ಮೂಡಿಸದೇ ಇದ್ರೆ ಗುರುರ್ನ ಸಸ್ಯ ಜನನೀನ ಸಾಸ್ಯ, ಭಗವಂತನನ್ನು ಪರಿಚಯಿಸದೇ ಇದ್ದ ಗುರು, ತಾಯಿ, ತಂದೆ, ದೈವವು ಕೂಡ ಅದು ಆ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಬೇಕು ಅನ್ನೋದನ್ನ ಯಾರು ಎಚ್ಚರದಲ್ಲಿ ಇಟ್ಕೊಂಡಿರ್ತಾನೋ ಅವನು ದೈವ ಯಜ್ಞ ಮಾಡ್ತಾ ಇದ್ದಾನೆ ಅಂತ. ಈ ಉಪಾಸನೆಯಲ್ಲಿ ಶಾಸ್ತ್ರ ವಿಮರ್ಶೆ ಅನ್ನೋದು ಒಂದು ತರ ಆದ್ರೆ ಧ್ಯಾನ ಮಾಡುವುದು ಅಂತ ಅನ್ನೋದು ಇನ್ನೊಂದು ರೀತಿಯ ಉಪಾಸನೆ.
ನಾವು ಮಾಡಿದ ಉಪಾಸನೆಗಳೆಲ್ಲ ಬ್ರಹ್ಮಾರ್ಪಣಂ ಅಂತ ಹಿಂದೆ ಹೇಳಿದ ಹಾಗೆ ಅರ್ಪಣ ರೂಪವಾಗಿ ಮಾಡಿದ ಕೂಡಲೇ ಅದು ಯಜ್ಞವಾಗಿಬಿಡುತ್ತೆ. ಅರ್ಪಿಸಿದ ತಕ್ಷಣ ಅದಕ್ಕೆ ಪರಿಯುಪಾಸತೆ, ಪರಿಪರಿಯಾಗಿ ಉಪಾಸನೆಗೈಯುವುದು, ಅವನ ಆಶ್ರಯಕ್ಕೆ ಅದನ್ನ ಒಪ್ಪಿಸುವುದು ಅನ್ನೋದು ಬಹಳ ಮುಖ್ಯವಾದ ಯಜ್ಞ ಆಗುತ್ತೆ. ಈ ಶಾಸ್ತ್ರಾಧ್ಯಯನ ಇಲ್ಲದೆ ಬರುವ ಧ್ಯಾನ ಏನಿದೆ ಅಂದ್ರೆ, ಈಗ ಜನ್ಮದಲ್ಲಿ ಅಲ್ಲದೆ ಇದ್ರು, ಈಗ ಜನ್ಮದಲ್ಲಿ ಮಾಡದೇ ಇದ್ರು, ಹಿಂದೆ ಆದ್ರೂ ಯಾವತ್ತಾದ್ರೂ ಮಾಡಿದ್ರೆ ಮಾತ್ರ ಅದು ಧ್ಯಾನ ಅನ್ನೋದು ಸಿದ್ಧಿ ಆಗುತ್ತೆ. ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇ ನೈವೋಪಜುಹ್ವತಿ ಅನ್ನೋದು ಕೂಡ ತಿಳಿದಿದ್ರೆ ಮಾತ್ರ ಅದು ಹವನ ಅಂತ ಅನ್ನೋದು ಯಾರನ್ನು ಕರಿಬೇಕಿಲ್ಲ. ಅಂದ್ರೆ ತಿಳುವಳಿಕೆ ಇಲ್ಲದೆ ಧ್ಯಾನ ಅನ್ನೋದು ಅಸಾಧ್ಯ. ಧ್ಯಾನ ನಿಶ್ಚಿತ ತತ್ವಸ್ಯ. ನಮಗೆ ನಿಶ್ಚಯವೇ ಇಲ್ಲದೆ ತತ್ವದ ಬಗ್ಗೆ ಅದು ಕೇಳಿದಾಗ ಅದು ಸರಿ, ಇದು ಕೇಳಿದಾಗ ಇದು ಸರಿ, ಮತ್ತೊಂದು ಕೇಳಿದಾಗ ಮತ್ತೊಂದು ಸರಿ, ಹೀಗೆ ಆಗಿದ್ರೆ ಅದು ಸರಿ ಹೋಗುದಿಲ್ಲ. ಅದರಿಂದಾಗಿ ದೈವಮೇವ ಯಜ್ಞಂ ಉಪಾಸತೆ ಅಂತ ಇನ್ನೊಂದು ರೀತಿಯ ಅರ್ಥವನ್ನು ಈ ಪದ್ಯಕ್ಕೆ ಹೇಳುವ ಮೂಲಕ ದೈವವನ್ನೇ ಯಜ್ಞ ಅಂತ, ನಾರಾಯಣನನ್ನೇ ಯಜ್ಞ ಅಂತ ಕೆಲವರು ಚಿಂತಿಸ್ತಾರೆ. ಯಾಕಂದ್ರೆ ಯಜ್ಞೋ ವೈ ವಿಷ್ಣು ಅಂತ ನಾವು ಹಿಂದೆ ನೋಡಿದ್ವಿ. ಅವನನ್ನೇ ಯಜ್ಞ ರೂಪಿಯಾಗಿ ಯಜ್ಞ, ಯಾಕಂದ್ರೆ ಅಹಂ ಕೃತರಹಂ ಯಜ್ಞ ಸ್ವಧಾಹಮಹಮೌಷಧಂ ಅಂತ ಭಗವಂತನೇ ಹೇಳಿಕೊಂಡ ಮಾತು. ಹಾಗಾಗಿ ಕೃಷ್ಣನಿಗೆ ಯಜ್ಞ ಅಂತ ಯಾಕೆ ಹೆಸರು? ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವ ಪರಸ್ಪರಂ ಭಾವಯದ್ದ ಶ್ರೇಯ ಪರಮವಾಪ್ಸ್ಯಥ. ಇಡೀ ಜಗತ್ತಿಗೆ ಅವರವರ ಸಾಧನೆಗೆ ಬೇಕಿರುವಂತಹ ಒಂದು ಮಾಧ್ಯಮವಾಗಿ ಭಗವಂತ ಮೊದಲು ಬ್ರಹ್ಮಣಾಹಿ ಸೃಷ್ಟಪೂರ್ವಂ ಚತುರ್ಮುಖ ಪರಮಾತ್ಮನ ಸಂಬಂಧವನ್ನ ಗಳಿಸ್ಲಿಕ್ಕೋಸ್ಕರ ನಿಮಗೆ ಇದು ದಾರಿ ಅಂತ ಈ ಯಜ್ಞದ ರೂಪವನ್ನ ಹಾಕಿಕೊಟ್ಟ. ನಾವು ಯಜ್ಞ ಅಂದ್ರೆ ದೇವರಿಗೆ ಭೋಗ ಕೊಡುವುದು, ಅಥವಾ ನಾನು ಇಂಥದ್ದೊಂದು ಪೂಜೆ ಮಾಡುತ್ತೇನೆ, ಅದಕ್ಕೆ ನೀನು ನನಗೆ ಇಂಥ ಫಲ ಕೊಡು ಅಂತ. ಅದು ದೈವ ಆಗ್ಲಿಲ್ಲ, ಅದು ಸ್ವಾರ್ಥ ಆಯ್ತು. ದೇವರಿಗೋಸ್ಕರನೇ ಮಾಡುವಂಥದ್ದು, ನನಗೆ ಎನ್ನುವ ನಿರೀಕ್ಷೆ ಇಲ್ಲದೆ ಮಾಡುವಂಥದ್ದಾದ್ರೆ ಮಾತ್ರ ಅದು ದೈವ ಆಗುತ್ತೆ. ಇಲ್ಲಾಂದ್ರೆ ಮಾನುಷ್ಯ ಆಗುತ್ತೆ, ಅಥವಾ ಇನ್ನೇನು ನಮ್ಮ ವ್ಯಕ್ತಿಗತವಾದ ಅಪೇಕ್ಷೆಗೋಸ್ಕರ ಮಾಡುವುದು ಅಂತ ಆಗುತ್ತೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತ ಭಗವಂತ ತನ್ನ ಸ್ವಸ್ವರೂಪ ಭೋಗಗಳಲ್ಲಿ ಅನಾಯಾಸವಾಗಿ ಈ ಕಾರ್ಯವನ್ನು ಮಾಡುತ್ತಿದ್ದಾನೆ. ಅದರಿಂದಾಗಿ ಅವನು ಯಜ್ಞ ಸ್ವರೂಪ ಅನ್ನೋದನ್ನು ಭೂಯಿಷ್ಠಾಂ ತೇ ನಮೋಕ್ತಿಂ ವಿಧೇಮ, ಎಲ್ಲ ಕೆಲಸಗಳಲ್ಲೂ ಕೊನೆಯಲ್ಲಿಯ ತನಕ ಮುಟ್ಟಿಸುವ ಮಹಾಶಕ್ತಿಗೆ ನನ್ನ ನಮಸ್ಕಾರ. ದೇವರಿಗೆ ನಾವೇನು ಹೇಳ್ಬೋದು? ಅವನು ಮಾಡುವ ಉಪಕಾರಕ್ಕೆ ಪ್ರತ್ಯುಪಕಾರ ಹೇಳಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಇಲ್ಲ. ಎರಡು ಕೈ ಮುಗಿದು, ದೇವರೇ ಎಷ್ಟು ಉಪಕಾರ ಮಾಡಿದ್ಯೋ ಅದಕ್ಕೆ ನನ್ನಿಂದ ಪ್ರತಿಯಾಗಿ ನಿನಗೆ ಮಾಡಬಹುದಾದದ್ದು ಕೈ ಮುಗಿದು ತಲೆಮಣಿದು ಭಾವಶುದ್ಧವಾದ ಹೃದಯವನ್ನ ನಿನಗೆ ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳುವುದೇ ದೈವ. ಅದು ಯಜ್ಞದ ಮತ್ತೊಂದು ರೂಪ. ಅದಕ್ಕೆ ಪೂಜೆಯ ಆರಂಭದಲ್ಲಿ ಬರುತ್ತೆ ಏನದು, ತೇಷು ಸೀದ ಗಣಪತೆ ಗಣೇಶು ತ್ವಾಮಾಹುರ್ಯ ಪ್ರಥಮಂ ಕವೀನಾಂ ನರತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಖವಂ ಚಿತ್ರಮರ್ಚ. ನೀನೇ ಮಾಡುವವನಲ್ಲೂ ಮಾಡಿಸಿಕೊಳ್ಳುವಂತಹ ಪ್ರತಿಮೆಯಲ್ಲೂ ಇದ್ದು ಪೂಜೆಯನ್ನ ಮಾಡಿಸಿಕೊಂಡು ಪೂಜೆಯನ್ನ ಕೊಳ್ಳುವವನು ನೀನು ಅಂತ ಭಗವಂತನ ವಿಶೇಷ ಆರಾಧನೆಯ ಸ್ವರೂಪವನ್ನ ನಾವು ಆರಂಭದಲ್ಲಿ ಹೇಳುತ್ತೇವೆ. ಹಾಗಾಗಿ ಭಗವಂತನ ಪೂಜೆಯ ಕುರಿತಾದ ಮಾತುಗಳು ಎಲ್ಲಿ ಎಲ್ಲಿ ಬಂದರೂ ಕೂಡ ಅದು ದೈವ ಅಂತ ನಮಗೆ ಅರ್ಥ ಆಗಬೇಕು. ಹಾಗಾಗಿ ಪರಿಯುಪಾಸತೆ ಅಂತ, ಉಪಾಸತೆ ಅಂದ್ರೆ ಸಾಕು, ಪರಿಯುಪಾಸತೆ ಅಂತ ಹೇಳಿದ್ರೆ ಪರಿಕರಗಳಿಂದ ಕೂಡಿದ ಉಪಾಸನೆ. ಭಕ್ತಿ ಎನ್ನುವ ಪರಿಕರ ಇರಬೇಕು, ಸಂಸಾರದಲ್ಲಿ ವೈರಾಗ್ಯ ಅನ್ನುವ ಪರಿಕರ ಇರಬೇಕು, ಭಗವಂತನಲ್ಲಿ ಜ್ಞಾನ ಅನ್ನುವ ಪರಿಕರ ಇರಬೇಕು. ಪರಿಕರ ಇಲ್ಲದೆ ಉಪಾಸನೆ ಮಾಡಿದ್ರೆ ಅದು ದೈವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಪಾಸನೆ ಮಾಡ್ತಾನೆ, ಆಮೇಲೆ ಇನ್ನೊಂದು ಯಾವ್ದೋ ಸಿಕ್ಕಿದಾಗ ಅವನ ಪೋಯಿ ಅಡೆಗ್ಲ ಪೋಯಿ ಅದು ಮಾಡೋಣ ಇದು ಮಾಡೋಣ ಅಂತ ಎಲ್ಲದರ ಬೆನ್ನ ಹಿಂದೆ ಬೀಳುವುದಾಗುತ್ತೆ. ಇನ್ನು ಉಪಾಸನೆ ಮಾಡುವಾಗ ಮಾಡ್ತಾನೆ, ಆಮೇಲೆ ಇನ್ನೊಂದು ಯಾವುದೋ ಅವನ ಲೌಕಿಕ ಬದುಕಿನಲ್ಲಿ ಇದ್ದ ಯಾವುದೋ ಒಂದು ವಸ್ತುವಿನ ವ್ಯಾಮೋಹದಿಂದ
4 ದಿವಸ ಪೂಜೆನೇ ಇಲ್ಲ. ಯಾಕೆಂದ್ರೆ ಅದೇ ಪೂಜೆ ಗೀಜೆ ಎಲ್ಲ ಟೈಮ್ ಆದಾಗ ಮಾಡೋದು ಅಂತ ಮಾಡಿದ್ರೆ, ಆ 1 ದಿವಸ ಮಾಡಿದ್ರೆ ಭಾರಿ ಭಕ್ತಿ, ಆದ್ರೆ ಮತ್ತೆ 4 ದಿವಸ ಭಾರಿ ವಿರಕ್ತಿ ದೇವ್ರ ಮೇಲೆ. ಹಾಗಾದ್ರೆ ಉಪಯೋಗ ಇಲ್ಲ, ಅದು ನಿರಂತರ ಇರಬೇಕು. ಯಾಕೆಂದ್ರೆ ದೈವ ಯಜ್ಞ ಅಂದ್ರೆ ಅದು ಉತ್ತಮ ಅಧಿಕಾರಿಗಳಿಗೆ ಸಿಗುವಂಥದ್ದು. ಉತ್ತಮ ಅಧಿಕಾರಿಗಳು ಅಂದ್ರೆ ನಮ್ಮ ಈ ಹೊರಗಡೆಯಿಂದ ನೋಡುವ ಯಾವುದೇ ಲಕ್ಷಣಗಳಿಂದ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಹೃದಯದಲ್ಲಿರುವ ಭಾವ ಎತ್ತರವಾಗಿರುವುದು ಅನ್ನೋದು ಉತ್ತಮ ಅಧಿಕಾರಿ ಅನ್ನೋದಕ್ಕೆ ಲಕ್ಷಣ. ಅದು ಸಾತ್ವಿಕತನದ ಆದರೆ ಸಾಮಾನ್ಯವಾಗಿ ಅದು ಹೌದು ಅಂತ ಮೊದಲು ನಮಗೆ ಅನ್ನಿಸುವುದು ಋಷಿಗಳಲ್ಲಿ, ದೇವತೆಗಳಲ್ಲಿ. ಅವರು ಸಾತ್ವಿಕರಾದ ಉತ್ತಮರಾದ ಅಧಿಕಾರಿಗಳು. ಅದು ಬಿಟ್ಟು ಆಮೇಲೆ ಮನುಷ್ಯೋತ್ತಮರಲ್ಲಿ, ಸಾಮಾನ್ಯ ಮನುಷ್ಯರಲ್ಲಿಯೂ ಭಗವತ್ ಪ್ರಜ್ಞೆ ಇದ್ದಾಗ ನಡೆಯುವಂತಹ ಕೆಲಸ. ಯಾಕೆಂದ್ರೆ ಉಪಾಯ ಗೊತ್ತಿದ್ದು ಮಾಡಿದ್ರೆ ಮಾತ್ರ ಅದು ದೈವ ಆಗುತ್ತೆ. ಉಪಾಯ ಚೂರಾಚೀಚ. ಯಾಕೆಂದ್ರೆ ಯೋಗಿ ಅನ್ನೋ ಶಬ್ದ ಬಳಸಿದ್ರಲ್ಲಿ, ಯೋಗಿ ಅಂದ್ರೆ ಯೋಗ ಉಳ್ಳವನು ಯೋಗಿ. ಏನು ಉಪಾಯ? ಯಾವುದನ್ನ ಎಷ್ಟು ಹಚ್ಚಿಕೊಳ್ಬೇಕು, ಯಾವುದರ ಕಡೆಗೆ ಹೆಚ್ಚು ಮೆಚ್ಚಿಕೊಳ್ಬೇಕು, ಯಾವುದರಿಂದಾಗಿ ಬದುಕಿನಲ್ಲಿ ಸಾರ್ಥಕ್ಯ ಇದೆ, ಯಾವುದರಿಂದ ಏನು ಉಪಯೋಗ ಇಲ್ಲ ಅಂತ ಸನ್ಯಾಸದ ಎಚ್ಚರ ಇದ್ದವನು ಅವನು ಈ ದೈವಿಕ ಯಜ್ಞವನ್ನ ಅನಾಯಾಸವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗಾಗಿ ಕೇವಲ ದೈವ ಅಥವಾ ಯಜ್ಞ ಅಂತ ಹೇಳಿದ ತಕ್ಷಣ ತುಪ್ಪ ತಂದು ಅಗ್ನಿಯಲ್ಲಿ ಆಹುತಿ ಕೊಡುವುದಷ್ಟೇ ಅಲ್ಲ, ಪರಮಾತ್ಮನೇ ಅಗ್ನಿ. ನಿಜವಾಗಿ ನಮ್ಮ ತಲೆಯಲ್ಲಿ ನಿತ್ಯ ಕಾರ್ಯ ಕೈಂಕರ್ಯಗಳನ್ನ ಮಾಡಿದವರೆಲ್ಲ ದೊಡ್ಡ ಯಾಜ್ಞಿಕರು ಅಂತ ಭಾವಿಸ್ತೇವೆ. ಅದು ಇಲ್ಲದೆಯೂ ಬದುಕುವ ಈ ಬಾರಾಮಾಸಿ ಸನ್ಯಾಸಿಗಳೆಲ್ಲ ಇರ್ತಾರೆ, ಅವರೆಲ್ಲ ನಿರಗ್ನಿಗಳು. ಹಾಗಾಗಿ ಅದು ಮಾಡ್ಬೇಕು, ಅದು ಮಾಡುವುದು ಮುಖ್ಯ. ಅದು ಮಾಡ್ಲಿಲ್ಲ ಅಂದ ತಕ್ಷಣ ಅವನು ಭಗವತ್ ಪ್ರಜ್ಞೆ ಇಲ್ಲ ಅಂತ ಭಾವಿಸುವ ಹಾಗಿಲ್ಲ. ಅದಕ್ಕೆ ಬ್ರಹ್ಮಾಗ್ನ ವಪರೇ ಯಜ್ಞಂ ಯಜ್ಞೇ ನೈವೋಪಜುಹ್ವತಿ ಅಂತ ಇನ್ನೊಂದು ಸ್ವರೂಪವನ್ನಲ್ಲಿ ನಿರೂಪಣೆ ಮಾಡಿದ್ರು. ಪರಮಾತ್ಮ ಅನ್ನುವ ಅಗ್ನಿಯಲ್ಲಿಯೇ ನಿರಂತರ ಅವನು ಹೃದಯದಲ್ಲಿ ತನ್ನ ಎಲ್ಲ ಕರ್ಮಗಳನ್ನ ಅರ್ಪಿಸ್ತಾನೆ ಅಂತಂದಾಗ ಪುರುಷ ಸೂಕ್ತದಲ್ಲಿ ಆ ಮಾತು ಬರುತ್ತಾನೆ, ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಈ ಯಜ್ಞದ ಬಾಹ್ಯ ಯಜ್ಞದ ಸ್ವರೂಪ ಒಂದು ರೀತಿ ಆದ್ರೆ, ಪರಮಾತ್ಮನೇ ಯಜ್ಞ ರೂಪ ಅಂತ ಭಗವಂತನನ್ನ ಕುರಿತು ಹೊರಗಿನ ಯಜ್ಞದಿಂದ ಮಾಡಿದಾಗ್ಲೂ ಭಗವಂತ ಯಜ್ಞ ಅನ್ನೋ ಕಲ್ಪನೆ ಇಲ್ಲದೆ ಇದ್ರೆ ಅದೂ ಕೂಡ ಯಜ್ಞ ಆಗುದಿಲ್ಲ. ಬ್ರಹ್ಮನೆಂಬ ಅಗ್ನಿಯಲ್ಲಿಯೇ ನಾವು ಮಾಡಿದ ಅಗ್ನಿಯ ಉಪಾಸನೆಯನ್ನು ಅರ್ಪಿಸಿದ್ರೆ ಆವಾಗ ಅದು ಯಜ್ಞ ಆಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ನಮ್ದೊಂದು ಆಟೋಪ, ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತ ಹೇಳಲಿಕ್ಕೆ. ಆದ್ರಿಂದ ಯಜ್ಞದ ಒಟ್ಟು ಸ್ವರೂಪದ ಬಗ್ಗೆ ಅಲ್ಲಿ ಹೇಳಿದ್ದು, ಪರಮಾತ್ಮನೇ ಎಲ್ಲದಕ್ಕಿಂತ ಪರತತ್ವ ಅಂತ ನಂಬಿದ ಅಪರೇ ಯೋಗಿನಃ, ಸನ್ಯಾಸವನ್ನ ಚೆನ್ನಾಗಿ ಬಲ್ಲವರು, ಸಂಸಾರದ ವಿಷಯದಲ್ಲಿ ಅದರಲ್ಲಿ ಸಾರ ಇಲ್ಲ ಅಂತ ಭಾವಿಸಿ, ಅಂದ್ರೆ ಪರಿ ಯಜ್ಞಂ ಭಗವದ್ ಉಪಾಸನೆಯನ್ನು ಇದೇ ನನ್ನ ಪಾಲಿನ ಮಹಾಯಜ್ಞ ಅಂತ ಭಾವಿಸಿ ಯಾರು ಭಗವಂತನ ಅಂದ್ರೆ ಸಾಮಾನ್ಯ ಲೋಕದ ಚಿಂತನೆಯನ್ನು ಭಗವದ್ ಉಪಾಸನೆ ಅಂತ ಅದನ್ನು ಪರಿವರ್ತಿಸಿ ದೈವಂ ಸರ್ವೋತ್ತಮನಾದ ನಾರಾಯಣನನ್ನೇ ನಿರಂತರ ಉಪಾಸತೆ ಅವನು ಯೋಗಿ ಅಂತ ಅನ್ನಿಸ್ತಾನೆ. ಅಪರೇ ನಾರಾಯಣನನ್ನೇ ಯಜ್ಞ ನಾರಾಯಣ ಅಂತ ಭಾವಿಸಿ ಅವನೇ ಪರಿ ದೈವಂ, ದೈವ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಸರ್ವೋತ್ತಮ ಅಂತ ನಿರಂತರವಾಗಿ ಯಾರು ಉಪಾಸನೆ ಮಾಡ್ತಾನೋ, ಅಥವಾ ಯಜ್ಞನಾರಾಯಣನನ್ನೇ ನಿಜವಾದ ಯಜ್ಞ ಅಂತ ಯಾರು ನಿರಂತರ ಧ್ಯಾನ ಮಾಡ್ತಾರೋ ಅವರು ಉಪಾಸಕರು ಅಂತ ಲೆಕ್ಕ. ಅಂದ್ರೆ ಒಟ್ಟು ಅದನ್ನ ನಾವು ಗಮನಿಸಿದ್ರೆ ವಿಷ್ಣು ಪಾರಮ್ಯವನ್ನ ಬಲ್ಲ ಜ್ಞಾನಯೋಗಿಗಳು ಅಥವಾ ಗೃಹಸ್ಥರು ಅಥವಾ ಬ್ರಹ್ಮಚಾರಿಗಳು ಅಥವಾ ವಾನಪ್ರಸ್ಥರು ಯಾರೇ ಆಗಿದ್ರು ಕೂಡ ಭಗವಂತನೆಂಬ ಅಗ್ನಿಯಲ್ಲಿ, ಅಗ್ನಿ ನಾರಾಯಣನಲ್ಲಿ ಭಗವಂತನನ್ನೇ ಕುರಿತು ಬಾಹ್ಯದ ಯಜ್ಞದಿಂದಲೂ ಅವನೇ ಉತ್ಕೃಷ್ಟನಾದ ಆಹುತಿಗೆ ಯೋಗ್ಯನಾದ ವ್ಯಕ್ತಿ ಅಂತ ಚಿಂತಿಸಿ ಹೋಮಿಸ್ತಾರೋ ಅದು ಯಜ್ಞದ ಪರಿಪೂರ್ಣ ವ್ಯಕ್ತಿತ್ವ ಆಗುತ್ತೆ. ಹೀಗೆ ಭಗವಂತನ ಪ್ರೇರಣೆಯಿಂದ ಬಾಹ್ಯಯಜ್ಞವನ್ನು ಕೂಡ ಅಂದ್ರೆ ಎತ್ತರಕ್ಕೆ ಚಿಂತಿಸಿ ಅದನ್ನು ಜುಹ್ವತಿ ಮಾಡುತ್ತಾನೋ ಅವನು ಯಜ್ಞದ ಸ್ವರೂಪವನ್ನು ಬಲ್ಲವನಾಗಿದ್ದಾನೆ. ಶ್ರೋತ್ರಾದೀನ್ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನ್ಯನ್ಯೇ
ಇಂದ್ರಿಯಾಗ್ನಿಷು ಜುಹ್ವತಿ. ಕಿವಿಯೇ ಮೊದಲಾದ ಇಂದ್ರಿಯಗಳ ಮೂಲಕ ಯಜ್ಞ ನಡೆಯುತ್ತೆ. ಅದಕ್ಕೆ ಹೆಸರು ತುಂಬಾ ಚೆನ್ನಾಗಿದೆ, ಸಂಯಮಾಗ್ನಿ ಅಂತ. ನಿಯಂತ್ರಣಕ್ಕೆ ನಮ್ಮಲ್ಲಿ ಅದರ ನಿಯಂತ್ರಣ ಶಕ್ತಿ ಇದೆ ಅಂದ್ರೆ ನಾವು ಸಹಿಸಿಕೊಳ್ತೇವೆ. ಅಂದ್ರೆ ಯಾವುದೋ ಒಂದು ಮನಸ್ಸು ತಪ್ಪುವುದು, ಇಂದ್ರಿಯಗಳು ಜಾರುವುದು ಅಂತ ಎಲ್ಲೋ ನಡೆಯತ್ತಲ್ಲ, ಆ ಇಂದ್ರಿಯಗಳು ಜಾರದಂತೆ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದೇ ಒಂದು ಅಗ್ನಿ. ಆ ಅಗ್ನಿಯಲ್ಲಿ ನಿಯಂತ್ರಣ ಅನ್ನುವ ಅಗ್ನಿಯಲ್ಲಿ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಏನೇನು ಇಂದ್ರಿಯಗಳಿವೆಯೋ ಅದೆಲ್ಲವನ್ನು ಕೂಡ ನಾವು ಒಪ್ಪಿಸಿ ಬಿಟ್ರೆ ಅದು ಒಂದು ಯಜ್ಞ. ನಮ್ಗೆ ಯಜ್ಞ ಅಂದ್ರೆ ತಲೆಯಲ್ಲಿ ಏನಿದೆ ಅಂದ್ರೆ ಈ ಕೆಟ್ಟದ್ದನ್ನು ಮಾಡದ ಹಾಗೆ ನಮ್ಮ ಮನಸ್ಸು ಹಿಂದೆ ಸರಿಯತ್ತಲ್ವಾ. ಆಗ ನಾವು ಹಿಂದೆ ಸರಿಲಿಕ್ಕೆ ಸಾಧ್ಯ ಆಯ್ತು ಅಂದ ತಕ್ಷಣ ನಾನ್ ತಡ್ಕೊಂಡೆ ಅಂದ್ರೆ ಮುಗಿದೋಯ್ತು. ಭಗವಂತ ನಿಯಂತ್ರಣ ಅನ್ನುವಂತ ಒಂದು ಅಗ್ನಿಯನ್ನು, ನಿಯತಿ ಅನ್ನುವ ಅಗ್ನಿಯನ್ನು ನನ್ನಲ್ಲಿ ಕೊಟ್ಟು ನನ್ನ ಇಂದ್ರಿಯಗಳು ಅದಕ್ಕೆ ಜಾರದಂತೆ ನೋಡಿಕೊಂಡ ಅಂತ ಭಾವಿಸಿ ನಾವು ಪರಮಾತ್ಮನ ಪೂಜೆ ಅಂತ ಅದನ್ನು ಭಾವಿಸಿದ್ರೆ ಅದೇ ಒಂದು ಯಜ್ಞ ಆಯ್ತು. ಎಂಥ ವಿಚಿತ್ರ ಯಜ್ಞಗಳನ್ನ ಕೃಷ್ಣ ಹೇಳ್ತಾನೆ ಅಂದ್ರೆ, ಇಂದ್ರಿಯಗಳನ್ನ ನಿಗ್ರಹಿಸುವುದು ಅನ್ನುವ ಬೆಂಕಿಯಲ್ಲಿ ಇಂದ್ರಿಯಗಳ ಭೋಗದ ಭಾವವನ್ನ ಅರ್ಪಿಸುವುದು ಅಂತ ಅನ್ನುವುದು ಅಂದ್ರೆ ಅದನ್ನ ತಡೆದು ನಿಲ್ಲಿಸಿಕೊಳ್ಳುವುದು, ಅಥವಾ ಅದು ಹಾಗೆ ಅಂತ ಹೇಳಿ ಒತ್ತಡದಲ್ಲಿ ಮಾಡಿದರೆ ಅದು ಇನ್ನೊಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ಸು ಅದರ ವಿರುದ್ಧ ಎದ್ದು ನಿಲ್ಲುವ ಸಾಧ್ಯತೆಗಳಿರ್ತಾವೆ. ಅದಕ್ಕೆ ಅವರು ಹೇಳಿದ್ದು ಸಂಯಮ ಅಗ್ನಿ ಅಂತ. ಅದು ಸಮ್ಯಕ್ ಯಮ ಆಗಬೇಕು, ಬುದ್ಧಿಪೂರ್ವಕವಾಗಿ, ಅರಿವಿನ ಪೂರ್ವಕವಾಗಿ ಅದಕ್ಕೆ ನಾನ್ ಮಾಡ್ತಾ ಇರುವುದರ ಬಗ್ಗೆ ಅದಕ್ಕೆ ತೃಪ್ತಿ ಇರ್ಬೇಕು. ಈ ನಿಗ್ರಹ ಮಾಡಿದಾಗ ಮನಸ್ಸಿನಲ್ಲಿ ಒಂದ್ ಕಡೆಯಿಂದ ಅಯ್ಯೋ ಅದು ಮಿಸ್ ಆಯ್ತಲ್ಲ ಅಂತ ಒಂದು ಕಡೆ, ಇನ್ನೊಂದ್ ಕಡೆಯಿಂದ ಇಲ್ಲ ಬೇರೆಯವ್ರು ನೋಡ್ತಾರೆ ಅದರಿಂದಾಗಿ ಹಾಗೆ ಮಾಡೋದು ಸರಿಯಲ್ಲ ಅಂತ ಭಾವಿಸಿ ಹಿಂದೆ ಸರಿದ್ರೆ ಅದು ಒಳಗಿನಿಂದ ಅದನ್ನು ಏನು ಮಿಥ್ಯೈವ ವ್ಯವಸಾಯಸ್ಥೆ, ಇನ್ನೊಂದ್ ಕಡೆ ಮಿಥ್ಯಾಚಾರಸ್ಸ ಉಚ್ಯತೆ ಅಂತ ಅದನ್ನು ಕೂಡ ಕೃಷ್ಣ ನೆನಪಿಸಿದ್ದಾನೆ. ಹಾಗೆ ಶಬ್ದಾದೀನ್ ವಿಷಯಾನ್ಯನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಈಗ ನಾನು ಆಡ್ತಾ ಇರುವ ಮಾತು, ಶಬ್ದಗಳು ನೀವು ಕೇಳಿಸಿಕೊಳ್ತಾ ಇದ್ದೀರಿ. ಕೇಳಿಸಿಕೊಳ್ಳುವ ನಿಮ್ಮ ಕಿವಿಗಳು ಅನ್ನುವುದೇ ಒಂದು ಕುಂಡ. ನನ್ನ ಮಾತುಗಳು ಅನ್ನುವಂತಹ ಆಹುತಿಗಳನ್ನ ನಿಮ್ಮ ಕಿವಿಯಲ್ಲಿ ಕೇಳಿಸಿಕೊಳ್ಳುವ ಶಕ್ತಿಯಾಗಿ ನೆಲೆಸಿದ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ ಅನ್ನೋದು ಒಂದು ಯಜ್ಞ. ಏನೋ ಒಂದು ರೂಪವನ್ನ ನೋಡ್ತೇನೆ, ಆ ರೂಪವನ್ನ ನಾನು ಕಣ್ಣಿನಲ್ಲಿ ಕಂಡಾಗ ನನ್ನ ಹೃದಯದಲ್ಲಿ ಅದರ ವಿಷಯ ನನಗೆ ಅರಿವಿಗೆ ಬಂತು ಅಂತ ಭಾವಿಸುವಾಗ ಆ ರೂಪ ನನ್ನ ಕಣ್ಣೆಂಬ ಕುಂಡದಲ್ಲಿ ಬಿದ್ದಾಗ ಅದು ಒಂದು ಯಜ್ಞ. ಏನೋ ಮುಟ್ಟಿದಾಗ ಹಿತ ಆಯಿತು, ಸ್ಪರ್ಶದ ಸುಖ. ಆ ಸ್ಪರ್ಶದ ಸುಖ ಅನ್ನುವಂಥದ್ದನ್ನ ಅನುಭವಿಸುವುದಕ್ಕೆ ಕಾರಣವಾದ ತ್ವಗಿಂದ್ರಿಯ ಎಂಬ ಕುಂಡದಲ್ಲಿ ಸ್ಪರ್ಶವನ್ನ ನಾನು ಆಹುತಿ ಕೊಟ್ಟೆ ಅಂತ ಭಾವಿಸಿದ್ರೆ ಅದು ಒಂದು ಯಜ್ಞ. ಹೀಗೆ ಎಲ್ಲವೂ ಕೊನೆಗೆ ವಾಮದೇವ ಯಜ್ಞವೂ ಯಜ್ಞ, ದೇಹದಿಂದ ಮಲ ವಿಸರ್ಜನೆ ಆಗುವುದು ಯಜ್ಞ, ಮೈಯಲ್ಲಿ ಬೆವರಿಳಿಯುವುದು ಯಜ್ಞ. ಅಂದ್ರೆ ಅದು ಹೊರಗೆ ಹೋಗ್ಬೇಕಲ್ಲ, ಬೆವರು ಹೋಗದೇ ಇದ್ರೆ ಮೂಗಿನಿಂದ ನಮ್ಮ ಒಳಗೆ ಸೇರಿಕೊಂಡ ಕಫನೋ ಇನ್ನೇನೋ ಅದು ಹೊರಕ್ಕೆ ಸಾಗುವುದು ಯಜ್ಞ, ಕಣ್ಣಿನಲ್ಲಿ ನೀರಿಳಿದ್ರೆ ಯಜ್ಞ. ಅಂದ್ರೆ ಅಳಿಸ್ಬೇಕು ಅಂತ ಅರ್ಥ ಅಲ್ಲ, ಅದಾಗಿ ದೇಹದಲ್ಲಿ ದೋಷವನ್ನು ಕಳಿಲಿಕ್ಕೆ ಬರುತ್ತೆ. ಬಂದಾಗ ಆ ಮಲ ನಿವಾರಣೆ ಅನ್ನೋದೇನಿದೆ ಅದು ಈ ಮನೆಯನ್ನ ಶುದ್ಧಿಗೊಳಿಸುವಂತಹ ಒಂದು ಮನೆ, ದೇವರು ಕೊಟ್ಟ ಮನೆ ಇದು, ದೇವರ ಮನೆ, ದೇವರು ಕೊಟ್ಟ ಮನೆ. ಅಂದಾಗಿ ಇದನ್ನು ಭಗವಂತನ ಇಂದ್ರಿಯ ಶುದ್ಧಿಯ ಮೂಲಕ ಅಥವಾ ದೇಹದ ಶುದ್ಧಿಯ ಮೂಲಕ ಅವನಿಗೇನೆ ಅದನ್ನ ಅರ್ಪಿಸುವುದು ಅನ್ನೋದು ಯಜ್ಞ ಆಗುತ್ತೆ. ಹಾಗಾಗಿ ಶಬ್ದಾದೀನ್ ವಿಷಯಾನ್ಯನ್ಯೇ, ಶಬ್ದವಂತಾದ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಜುಹ್ವತಿ, ಆಹುತಿ ಕೊಡ್ತಾನೆ ಅಂತನ್ನೋದು ಅವನಿಗಿರುವ ವಿಶೇಷ ಗುಣ. ಆಚಾರ್ಯರು ಇಲ್ಲಿ ಭಾಷ್ಯದ ವಿಶೇಷ ಏನು ಮಾತಿಲ್ಲ, ತಾತ್ಪರ್ಯದಲ್ಲಿ ಒಂದು ಮಾತಿದೆ. ಎರಡು ಮಾತುಗಳು ಬಂತು. ಶ್ರೋತ್ರಾದಿಗಳ ನಿಯಂತ್ರಣವನ್ನೇ ಅವನ ಪೂಜೆ ಅಂತ ಭಾವಿಸ್ತಾರೆ ಒಂದು. ಎರಡನೇದು ವಿಷಯಗಳನ್ನ ಅನುಭವಿಸುವುದು ಕೂಡ ಅವನ ಪೂಜೆ ಅಂತ ಭಾವಿಸ್ತಾರೆ. ಇಂದ್ರಿಯಾಗ್ನಿಗಳಲ್ಲಿ ಶಬ್ದಾದಿಗಳನ್ನ ಹಾಕುವುದು ಅಂದ್ರೆ ಅದನ್ನ ಅನುಭವಿಸುವುದು. ಅನ್ಯೇ, ಇನ್ನು ಕೆಲವು ಜ್ಞಾನಿಗಳಿಗೆ ಹೊಟ್ಟೆಗೆ ಅನ್ನ ಹಾಕಿ ಅದಕ್ಕೊಂದು ತೃಪ್ತಿ ಆಗುತ್ತಲ್ಲ, ಅಲ್ಲಿ ವೈಶ್ವಾನರ ಅಗ್ನಿಯಲ್ಲಿ ಅನ್ನವನ್ನ ಇಟ್ಟಿದ್ದೇವೆ,
ಈಗ ಬಡಿಸೋನಿಗೂ ಒಂದು ವಿಶೇಷ ಯಜ್ಞ, ಸ್ವತಃ ಉಣ್ಣುವವನಿಗೂ ಅದು ಯಜ್ಞ. ಅವನಿಗೆ ಯಜ್ಞ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವ್ರ ಮನೇಲಿ ಏನೋ ಹೋಮ ಮಾಡ್ತಾ ಇದ್ದಾರೆ ಅಂದಾಗ ನಮ್ಗದು ಯಜ್ಞ ಆಗುತ್ತೋ ಇಲ್ಲೋ, ಇನ್ನೋಲಾದ್ರೆ ನಮ್ಗೊಂದು ಪುಣ್ಯ ಇದೆ, ಆದ್ರೆ ಅದರ ಪ್ರಧಾನ ವ್ಯವಸ್ಥೆ ಅವನಿಗೆ. ಆದ್ರೆ ನಾವು ನಿತ್ಯದಲ್ಲಿ ಉಣ್ಣುವ ಪದಾರ್ಥ ಬೇರೆ ಯಾರೇ ವ್ಯಕ್ತಿ ಒಬ್ಬ ಬಡಿಸ್ತಾನೆ ಅಂತಂದಾಗ್ಲೂ ಬಡಿಸುವುದು ಕೂಡ ಅವನಿಗೊಂದು ಯಜ್ಞ ಅಂತ. ಹಾಗಾಗಿ ಯಜ್ಞದ ಸ್ವರೂಪವನ್ನು ಹೇಳುವಾಗ ಈ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಯಜ್ಞ ಆಗುತ್ತೆ ಅಂತ ಹೇಳುವಾಗ ಉಣ್ಣುವುದು ಒಂದು ಯಜ್ಞ, ಉಣ್ಣುವವನನ್ನ ಚೆನ್ನಾಗಿ ಉಂಡು ತೃಪ್ತಿ ಆಗುವಂತೆ ಆತನಿಗೆ ಸಂತೋಷ ಪಡಿಸುವುದು ಒಂದು ಯಜ್ಞ. ಅದರಲ್ಲಿ ನಾವು ಉಂಡಾಗ ಅದು ನಮ್ಮ ದೇಹದ ರಕ್ಷಣೆಗಾಗಿ ಉಣುವುದಾಯ್ತು. ಆದ್ರೆ ಅದಕ್ಕಿಂತ ಹೆಚ್ಚಿನ ತ್ಯಾಗ ಅನ್ನೋದೆಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಅದರ ಯಜ್ಞದ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನನಗೆ ನಾನು ಬಡಿಸಿಕೊಂಡು ಊಟ ಮಾಡ್ತೇನೆ, ನಾನೊಬ್ನೇ ಊಟ ಮಾಡ್ತೇನೆ ಅಂದ್ರೆ ಅದನ್ನು ಕೃಷ್ಣನೇ ಮುಂದೆ ಬೈತಾನೆ, ಬೇರೆಯವ್ರು ಯಾರಿಗೂ ಇಲ್ಲ. ನಮ್ಮ ಮನೆಯಲ್ಲಿ ಅಡಿಗೆ ಮಾಡುದೇ ನಮ್ಗೋಸ್ಕರ ಅಂತ ಆದ್ರೆ ಹೋಯ್ತದು, ಅಲ್ಲೇ ಯಜ್ಞದ ಆರಂಭವೇ ಕಟ್ಟಾಗ್ಬಿಡುತ್ತೆ. ದೇವರಿಗೋಸ್ಕರ ಪದಾರ್ಥವನ್ನ ದೇವರಿಗೆ ಉಳಿಸಿದ ನಂತರ ಅವನ ನಿವೇದನೆ ಉಚ್ಛಿಷ್ಟವನ್ನ ಭಗವಂತ ತಿಂದುಂಡ ಎಂಜಲನ್ನ ಉಣ್ಣುವುದು ಅಂತನ್ನುವುದು ಪ್ರಸಾದ ಅಂತಾಗುದು. ಭಗವಂತನ ಪ್ರಸಾದ ಅಂತನ್ನುವುದು ಅದು ಯಜ್ಞಕ್ಕೆ ಬೇಕಿರುವ ಹವಿಸ್ಸು. ಭಗವಂತನಿಗೆ ಒಪ್ಪಿಸದ ಆಹುತಿಯನ್ನು ನಾವು ಎಷ್ಟು ಸಂಭ್ರಮದಿಂದ ಸ್ವೀಕರಿಸ್ತೇವೆ ಅಂತಂದ್ರು ಅಂದ್ರೆ ಆಗ್ಲಿಲ್ಲ ಕೆಲವೊಮ್ಮೆ ಪೂಜಾ ವ್ಯವಸ್ಥೆಯ ಮೂಲಕ ನೈವೇದ್ಯ ಮಾಡ್ಲಿಕ್ಕೆ ಬೇಡ, ಉಣ್ಲಿಕ್ಕೆ ಕೂಡುವ ಮುನ್ನ ಅವನನ್ನ ಸ್ಮರಿಸಿದು ಅವನೇ ಕೊಟ್ಟ ಪದಾರ್ಥ ಅಂತ ಅವನಿಗೆ ಒಪ್ಪಿಸಿ ಮತ್ತೆ ಅದು ನಮ್ಗೆ ಸಿಗಬೇಕು ಅಂತ ನಾವು ಭಾವಿಸಿ ಚಿಂತಿಸಿದ್ರು ಅದು ಯಜ್ಞದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅದರಿಂದಾಗಿ ಅಪರೇ ಅನ್ಯೇ ಅನ್ನುವ ಶಬ್ದಗಳನ್ನ ಮೊದಲ ಪದ್ಯದಲ್ಲಿ ಅಪರೇ ಅಂತ ಬಂತು, ಈಗಿನ ಪದ್ಯದಲ್ಲಿ ಅನ್ಯೇ ಅಂತ ಬಂತು. ಇದೆಲ್ಲ ಸಾಮಾನ್ಯ ಉಳಿದವರು ಅಂದ್ರೆ ನಮ್ಮಲ್ಲಿ ಉಳಿದವರು ಅಂದ್ರೆ ಯಾವ್ದಕ್ಕೂ ಉಪಯೋಗ ಇಲ್ದವರು ಅನ್ನೋ ಅರ್ಥದಲ್ಲಿ ನಾವು ಲೋಕದಲ್ಲಿ ಬಳಸ್ತೇವೆ. ಆದ್ರೆ ಇಲ್ಲಿ ಅವರಿಗೆ ಅವರಿದಾರಲ್ಲ ಅಂತ ನಾವು ಅವರನ್ನ ಸ್ಥಾನದಿಂದ ಗುರುತಿಸಿ ದೊಡ್ಡವರು ಅಂತ ಹೇಳುವಾಗ ಅಂಥ ಶಬ್ದದ ಮೂಲಕ ಅನ್ಯ ಅಂತಂದ್ರೆ ಭಗವಂತ ಜಗತ್ತಿನಲ್ಲಿ ಎಲ್ಲರಿಗಿಂತ ಬೇರೆ ಅಂತ ತಿಳಿದವ ಅಂತ ಅರ್ಥ. ಅನ್ಯ ಅಂದ್ರೆ ತುಂಬಾ ಒಳ್ಳೆ ಶಬ್ದ ಅದು. ಅಪರ ಅಂತಂದ್ರೆ ಅವನಿಗಿಂತ ಪರವಾದ ಮತ್ತೊಬ್ಬ ಇಲ್ಲ ಅಂತ ತಿಳಿದವನು ಅಪರ ಅಂದ್ರೆ. ನಮ್ಗಿಲ್ಲಿ ಅಪರೆ ಅಂದ್ರೆ ಬೇರೆಯವನು ಅಂತ, ಬೇರೆಯವನಲ್ಲ, ಜಗತ್ತಿನಲ್ಲಿ ಎಲ್ಲರಿಗಿಂತ ಭಗವಂತ ಬೇರೆಯಾಗಿ ನಿಲ್ತಾನೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ಅಪರ. ಜಗತ್ತಿನಲ್ಲಿ ನಮ್ಗೆಲ್ಲರಿಗಿಂತ ಬೇರೆಯಾಗಿ ನಿಂತಿದ್ದಾನೆ ಅಂತ ಯಾರು ತಿಳ್ಕೊಳ್ತಾನೋ ಅವನು ಅನ್ಯ. ಅಂಥವ್ರು ತುಂಬಾ ಜನ ಇದ್ದಾರೆ. ಅವರು ಹೇಗೆ ಉಪಾಸನೆ ಮಾಡ್ತಾರೆ ಅಂತ ಎರಡು ದಾರಿಯನ್ನ ಇಲ್ಲಿ ನಿರೂಪಣೆ ಮಾಡದ್ದು. ನೀವೇನು ಸುಮ್ನೆ ನಿಮ್ಗೆ ಇಷ್ಟ ಬಂದ ಹಾಗೆ ಅಲ್ಲ ಅರ್ಥ ಹೇಳ್ತೀರಿ, ನಾನು ಹೇಳಿದ್ದು ಅಂತ ಯೋಚನೆ ಮಾಡಬೇಡಿ. ಉಪನಿಷತ್ತೇ ಹೇಳುತ್ತೆ, ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ನೇನೈವ ಸುಜ್ಞಾನಾಯ ಪ್ರೇಷ್ಠ ಅನ್ಯೇನೈವ ಅಂತಿದೆ ಅದು. ಹಾಗಂದ್ರೆ ಏನು ಅನ್ಯೇನೈವ ಅಂದ್ರೆ? ಜಗತ್ತಿನಲ್ಲಿ ಎಲ್ಲರಿಗಿಂತ ಭಗವಂತ ದೊಡ್ಡವನು, ನಾನು ದೇವರಲ್ಲ, ನನಗಿಂತ ಬೇರೆಯಾದ ಒಂದು ಹಿರಿದವಾದ ವಸ್ತು ಇದೆ ಅಂತ ಅಂಥವನು ಏನಾದ್ರೂ ನಿಮಗೆ ಒಳ್ಳೆಯ ವಿಷಯಗಳನ್ನ ಹೇಳಿದ್ರೆ ಮಾತ್ರ ಕನ್ವಿನ್ಸ್ ಆಗುತ್ತೆ. ಎಲ್ಲ ನಾನೇ ಅನ್ಕೊಂಡವನು ನಿಮ್ಗೆ ಏನ್ ಹೇಳಿದ್ರು ಬುದ್ಧಿ ಕೆಟ್ಟಾಗ ಅದೇ ಸರಿ ಅಂತ ಆ ಕ್ಷಣ ಕನ್ನಿಸ್ಬಹುದು. ಆದ್ರೆ ಯುಕ್ತಿಯುಕ್ತವಾದ ಇನ್ಯಾರಾದ್ರೂ ಏನಾದ್ರೂ ಪ್ರಶ್ನೆ ಮಾಡಿದ್ರು ಸಂದೇಹಕ್ಕೆ ಗ್ರಸ್ತವಾಗದ ಸ್ಥಿತಿಯಲ್ಲಿ ಒಂದು ವಿಷಯ ಮನದಟ್ಟಾಗುವುದು ಅಂತ ಏನಿದೆ ಅದು ಭಗವಂತನನ್ನ ಅನ್ಯ, ನಮ್ಮಕ್ಕಿಂತ ಅವನು ಯಾವತ್ತಿದ್ರೂ ಬೇರೆನೆ. ಕೇವಲ ಸ್ವರೂಪದಿಂದ ಅಭಿಪ್ರಾಯದಿಂದ ಅವನು ನಮ್ಗೆ ಒಬ್ಬನೇ ಆಗಿರ್ತಾನೆ. ಸ್ಥಳದಿಂದ ಅವನು ನಾವಿದ್ದಲ್ಲೇ ಇರ್ತಾನೆ, ಅಲ್ಲಲ್ಲ ಅವನಿದ್ದಲ್ಲೇ ನಾವಿರ್ತೇವೆ. ಆದ್ರಿಂದಾಗಿ ಅವನನ್ನ ಅನ್ಯ ಅಂತ ಶಬ್ದ ಬಳಸುವುದು ಯಾವುದಕ್ಕೆ ಅಂತಂದ್ರೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ. ಯಾರು ಭಗವಂತನನ್ನು ಅನನ್ಯ ಅಂತ ತಿಳಿತಾನೋ, ಅನನ್ಯ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಅವನಿಗಿಂತ ಅನ್ಯನಾದವ ಮತ್ತೊಬ್ಬ ಇಲ್ಲ. ಅನ್ಯ ಅನ್ನುವ ಶಬ್ದಕ್ಕೆ ಆಚಾರ್ಯರ ಮಾತು ಭಾಷ್ಯದಲ್ಲಿ ಇಲ್ಲಿಲ್ಲ, ಬೇರೆ ಕಡೆ ಬಂದ ಮಾತು ಕಠದಲ್ಲಿ.
ಅನ್ಯೋ ಭಗವಾನ್ ಅನ್ಯೋ ಭಗವಾನ್ ಅನ್ಯೋ ಅಹಂ ಇತಿ ಅಜಾನನ್ ಅನನ್ಯಃ ತೇನ ಪ್ರೋಕ್ತೆ ಗತಿ ಜ್ಞಾನಂ ನಾಸ್ತಿ ಪ್ರೋಕ್ತಾನೇನೈವ ಸುಜ್ಞಾನಾಯ ಪ್ರೇಷ್ಠ ಇತಿ ವಾಕ್ಯಶೇಷಾತ್ ಅಂತ ಅಲ್ಲಿ ಆಚಾರ್ಯರ ಮಾತು ಇದ್ದದ್ದು. ಅಹಂ ಅನ್ಯಃ ಭಗವಾನ್ ಅನ್ಯಃ ಸ್ವರೂಪದಿಂದ, ಮತ್ತೆ ಉಳಿದ ವಿಷಯದಲ್ಲಿ ಅವನಿರುವ ಜಾಗದಲ್ಲೇ ನಾನಿರುವುದು, ಅವನ ಕಾರ್ಯದಿಂದಲೇ ನಾನು ಕಾರ್ಯ ಮಾಡುವುದು ಅಂತ ತಿಳಿದು ಬದುಕುವಂತವನು ಅವನೇ ಹೇಳ್ಬೇಕಷ್ಟೆ. ಸರಿಯಾದ ಸಂಗತಿ ಏನು ಅಂತ ಜಗತ್ತಿನ ಬಗ್ಗೆ ಭಗವಂತನಲ್ಲದೆ ಇನ್ಯಾರು ಹೇಳಿದ್ರು ಅದು ಅಪೂರ್ಣವೇ ಆಗುತ್ತೆ ಅಂತ ಹೇಳಿದ ಹಾಗಾಯ್ತು. ಹಾಗಾದ್ರೆ ಇಲ್ಲಿ ನಾವು ಮುಂದೆ ಯೋಚಿಸ್ಬೇಕಾದ್ದು ಶ್ರೋತ್ರ ಅಧೀನ್ ಆದಿ ಶಬ್ದದಿಂದ ಏನೇನ್ ಹೇಳಿದ್ರು. 5 ಜ್ಞಾನೇಂದ್ರಿಯಗಳು ಅಂತ ಇಟ್ಕೊಳ್ಬಹುದು. 5 ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ತೊಗಲು, ಇದು ಜ್ಞಾನೇಂದ್ರಿಯಗಳಿಗೆ ಲೆಕ್ಕ. ಆದ್ರೆ ಅದು ಮಾತ್ರ ಸಂಯಮಾಗ್ನಿ ಅಲ್ಲ, ಇನ್ನೂ 5 ಕರ್ಮ ಇಂದ್ರಿಯಗಳಿವೆ. ಆದ್ರೆ ಅದರಲ್ಲಿ ಮಲ ವಿಸರ್ಜನೆ ಮಾಡುವುದರಲ್ಲಿ ನಿಯಂತ್ರಣ ಅಂತ ಮಾಡುವಂತದ್ದೇನಿಲ್ಲ. ಅದು ಸುಮ್ಮನೆ ದೇಹದಿಂದ ನಿಯಂತ್ರಣ ಮಾಡ್ತಾ ಇರುತ್ತೆ. ತಡ್ಕೊಳ್ಳೋದು ಒಂದು ರೀತಿಯಲ್ಲಿ ದೋಷವೇ. ಅಲ್ಲಿ ಆ ವೇಗವನ್ನ ಸಹಿಸುವುದು ಅಂತ ಅನ್ನೋದು ದೇಹಕ್ಕೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಅದು ಆದ್ರೆ ಹಾಗಂತ ಹೇಳಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಅದು ಯಾವಾಗ ಬೇಕಾದ್ರೂ ನಮ್ಗೆ ಅರಿವಿಲ್ಲದೆ ಆಗುತ್ತೆ ಅಂದ್ರೆ ಅಲ್ಲಿ ಮತ್ತೆ ನಮ್ಮ ಏನಂತಾರೆ ಬುದ್ಧಿಗೆ ತಿಳಿಯದಂತ ಆಗ್ತಾ ಇದೆ ಅಂದ್ರೆ ಮತ್ತೆ ದೇಹದಲ್ಲಿ ದೋಷ ಇದೆ ಅಂತ ಅರ್ಥ. ಆದ್ರೆ ಆ ನಿಯಂತ್ರಣದಿಂದ ನಮ್ಗೆ ಪ್ರತ್ಯೇಕವಾದ ಒಂದು ಲಾಭ ಅಂತ ಇಲ್ಲ. ಜ್ಞಾನಕ್ಕೆ ಸಂಬಂಧಪಟ್ಟ ಅಥವಾ ಬೆಳವಣಿಗೆಗೆ ಸಂಬಂಧಪಟ್ಟ ಲಾಭ ಇಲ್ಲ, ಮರ್ಯಾದೆ ಉಳಿಯತ್ತಷ್ಟೇ. ಆದ್ರೆ ಆ ನಿಯಂತ್ರಣ ಅನ್ನೋದನ್ನ ಬಿಟ್ರೆ ಉಳಿದ 4 ಕೈ, ಬಾಯಿ, ಕಾಲು, ಉಪಸ್ಥ ಇದು ನಮಗೆ ಇಲ್ಲಿ ವಿವಕ್ಷಿತ. ಮನಸ್ಸನ್ನ ಸೇರಿಸಿದ್ರೆ ಅದು 10 ಆಗುತ್ತೆ. ಆದ್ರೆ ಮನಸ್ಸಿನ ಸಂಯಮದ ಬಗ್ಗೆ ಮತ್ತೆ ಮುಂದೆ ಇದೆ. ಅದನ್ನಾಗಿ ಇಲ್ಲಿ ಕೇವಲ ಇಂದ್ರಿಯಗಳಾಗಿ ಬಾಹ್ಯ ವಸ್ತುಗಳನ್ನು, ಬಾಹ್ಯ ಇಂದ್ರಿಯಗಳನ್ನ ಇಟ್ಟುಕೊಂಡು ಯೋಚನೆ ಮಾಡಬೇಕಾದದ್ದು. ಶ್ರೋತ್ರಾದೀನ್ ವಿಷಯಾನ್ ಅನ್ಯೇ, ಶ್ರೋತ್ರಾದಿ ವಿಷಯಗಳನ್ನು ಶ್ರೋತ್ರಾದಿ ಇಂದ್ರಿಯಗಳನ್ನು ಸಂಯಮ ಅನ್ನುವಂತಹ ಅಗ್ನಿಯಲ್ಲಿ ಆಹುತಿ ಕೊಡುವುದು ಅನ್ನೋದು ಮುಖ್ಯವಾಗಿ ಹೇಳಿದ ಸಂಗತಿ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮಾತು, ಶಿಲ್ಪ, ಗಮನ, ರತಿಭೋಗ ಇದಿಷ್ಟು ಅವುಗಳಿಗಿರುವ, ಅದು ಶಬ್ದಾದೀನ್ ವಿಷಯಾನ್ಯನ್ಯ ಅಂತ ಬರುತ್ತಲ್ವಾ, ಆ ವಿಷಯಗಳು ಈ ಇಂದ್ರಿಯಗಳಲ್ಲಿ ಆಹುತಿಯಾಗಿ ನೀಡುವುದು ಅಂತ ಅರ್ಥ. ಹಾಗಾಗಿ 9 ಇಂದ್ರಿಯಗಳನ್ನು ಮೊದಲಿಗೆ ಸಂಯಮ ಅನ್ನುವ ಅಗ್ನಿಯಲ್ಲಿ, ಆಗ ಇಂದ್ರಿಯ ಸತ್ತೋಗಲ್ಲ, ಸುಟ್ಟೋಗಲ್ಲ, ಅನಗತ್ಯವಾದದ್ದು ಅಂತ ಬಿಟ್ರೆ ಅದು ದೇಹಕ್ಕೆ ಆ ಇಂದ್ರಿಯಗಳ ರಕ್ಷಣೆಗೆ ಒಳ್ಳೆಯದೇ. ಅದರಿಂದಾಗಿ ನಾವು ಇಂದ್ರಿಯಗಳು ಹೇಳಿದ ಹಾಗೆ ಕೇಳ್ತೇವೆ ಅನ್ನೋದು ನಮಗೆ ಈ ತಿಳುವಳಿಕೆ ಬರುವ ತನಕದ ಸಮಸ್ಯೆ. ಆದ್ರೆ ಯಾವಾಗ ಇದು ಯಜ್ಞ ಅಂತ ಗೊತ್ತಾಗಿ ನಾವು ಸ್ವಲ್ಪ ದೃಢವಾಗಿ ಅದನ್ನು ಚಿಂತಿಸ್ತೇವೆ, ಆ ದೇವತೆಗಳಲ್ಲಿ, ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥಿಸಿ ಆ ಇಂದ್ರಿಯಗಳನ್ನ ಭಗವಂತನ ಸಂಯಮ ಅನ್ನುವ ಅಗ್ನಿಯಲ್ಲಿ ನಿಮ್ಮನ್ನ ಒಪ್ಪಿಸ್ತಾ ಇದ್ದೇನೆ ಅಂತ ಚಿಂತಿಸಿದ್ರೆ ಆವಾಗ ಅದೊಂದು ಪೂರ್ಣವಾದ ಯಜ್ಞ ಆಗುತ್ತೆ. ಸಂಯಮಾಗ್ನಿಯಲ್ಲಿ ಹೋಮ ಮಾಡಿದ್ರೆ ಆಗ ಅದು ನಾವು ಮಾಡ್ತೇವೆ ಅಂದ್ರೆ ಹೊರಟೋಯ್ತು. ಸಂಯಮ ಅನ್ನೋದು ಭಗವಂತನೇ ಸ್ವರೂಪದಲ್ಲಿರುವಂತಹ ಅಗ್ನಿ. ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯಗಳ ಕಾರ್ಯಭಾರಗಳಲ್ಲಿ ಸಹಾಯ ಮಾಡುವಂತಹ ದೇವತೆಗಳನ್ನೇ ಭಗವಂತನ ದಾಸರು ಅಂತ ಚಿಂತಿಸುವುದು, ಅದು ಸಂಯಮಾಗ್ನಿಯಲ್ಲಿ ಇಂದ್ರಿಯಗಳನ್ನ ಕೊಡುವುದು ಅನ್ನೋದರ ಅರ್ಥ. ಹಾಗಾಗಿ ಕಿವಿಯನ್ನ ಸಂಯಮ ಅನ್ನುವ ಅಗ್ನಿಯಲ್ಲಿ ನಾವು ಆಹುತಿ ಕೊಟ್ರೆ ಆಗ ಏನೇನೋ ಕೇಳಬೇಕು ಅನ್ನೋ ಚಾಪಲ ಹೊರಟು ಹೋಗುತ್ತೆ, ಸರಿಯಾದ್ದನ್ನ ಕೇಳುವ ಶಕ್ತಿ ಗಟ್ಟಿಯಾಗುತ್ತೆ. ಅಂದ್ರೆ ಈ ಪುಟಕ್ಕಿಟ್ಟ ಚಿನ್ನದ ಹಾಗೆ ಅದರಲ್ಲಿ ಕೇಳಿದ ಪ್ರತಿಯೊಂದು ಸಂಗತಿಯು ಕೂಡ ನಮ್ಮ ಬದುಕಿಗೆ ಶ್ರೇಯಸ್ಕರವಾದದ್ದಾಗಿರುತ್ತೆ, ಲಾಭದಾಯಕವಾದದ್ದಾಗಿರುತ್ತೆ. ಇನ್ನು ಅದು ಬೆಳೆದ್ರೆ, ಆ ಕಿವಿಯ ಶಕ್ತಿ ಜಾಗೃತವಾದ್ರೆ ನಮ್ಮ ದೇಹದ ಒಳಗೆ ಉಸಿರಾಟ ಆಡುವಾಗ್ಲೂ ಒಂದು ಅನಾಹತವಾದ ನಾದ ಶಕ್ತಿ ಇದೆ, ಓಂಕಾರದ ಧ್ವನಿ ಕೇಳಿಸುತ್ತೆ.
ಅಂದ್ರೆ ಸೂಕ್ಷ್ಮವಾದ ಸಂಗತಿಗಳೆಲ್ಲ ಅವನಿಗೆ ಕೇಳಲಿಕ್ಕೆ ಶುರುವಾಗುತ್ತೆ. ಆಕಾಶವಾಣಿಗಳೆಲ್ಲ ಗೊತ್ತಾಗುತ್ತೆ, ದೈವಿ ಸಂದೇಶಗಳು ಗೊತ್ತಾಗುತ್ತೆ. ಯಾರೋ ಬಂದು ಅವನಿಗೆ ತಕ್ಷಣ ಈ ವಿಷಯದಲ್ಲಿ ಎಚ್ಚರಿಕೆ ಕೊಟ್ಟ ಹಾಗನ್ಸುತ್ತೆ. ಇದೆಲ್ಲ ಸಂಯಮಾಗ್ನಿಯಲ್ಲಿ ಕಿವಿ ಅನ್ನುವಂತಹ ಇಂದ್ರಿಯವನ್ನ ನಾವು ಆಹುತಿಯಾಗಿ ಕೊಟ್ಟಾಗ ನಮಗೆ ಉಂಟಾಗುವಂತಹ ಆಂತರಿಕ ಶಕ್ತಿಯ ವೃದ್ಧಿ. ಅಂದ್ರೆ ಸೂಕ್ಷ್ಮಕ್ಕೆ ಹೋದಾಗ ಇದು ಉಪನಿಷತ್ತು ಹೇಳುವ ಮಾತು. ತುಂಬಾ ಆ ಗಂಭೀರ ಸ್ಥಿತಿಗೆ ಹೋದಾಗ ಧ್ಯಾನದ ಹೊತ್ತಿನಲ್ಲಿ ಒಳಗೆ ವೀಣೆ ನುಡಿಸಿದ ಹಾಗಾಗುತ್ತೆ, ಕೊಳಲು ನುಡಿಸಿದ ಹಾಗಾಗುತ್ತೆ, ಮೃದಂಗಗಳನ್ನ ಬಾರಿಸಿದ ಹಾಗಾಗುತ್ತೆ, ಕುದುರೆಗಳು ಖರಪುಟ ಅದರ ಕುಟು 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 ಅಂತ ಶಬ್ದ ಇದು ಹೊರಗೆ ಇಲ್ಲ, ಆದ್ರೆ ಒಳಗಿನಿಂದ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ ಆ ಧ್ಯಾನದ ಸ್ಥಿತಿಗೆ ಹೋದಾಗ. ಇನ್ನು ಸೂರ್ಯನ ಕಿರಣಗಳು ಭೂಮಿಗೆ ಮುತ್ತಿಡುವಾಗ ಅಲ್ಲೂ ಒಂದು ಶಬ್ದ ಇದೆ, ಕಿರಣಗಳು ಬರುವ ದಾರಿಯಲ್ಲಿ ಒಂದು ಶಬ್ದ ಇದೆ. ಇವತ್ತು ಅದರ ಬಗ್ಗೆ ಏನೋ ಒಂದಿಷ್ಟು ರಿಸರ್ಚ್ ಮಾಡ್ತಾರೆ, ಆದ್ರೆ ಅದು ಸಹಜವಾಗಿ ಅವನಿಗೆ ಕೇಳುವ ಸ್ಥಿತಿಗೆ ಬರುವುದಕ್ಕೆ ಬೇಕಿರುವ ಒಂದು ನಾದವನ್ನ ಅವನು ಈ ಸಂಯಮಾಗ್ನಿಯಿಂದ ಕಾಣ್ತಾನೆ. ಅದರಿಂದಾಗಿ ಸಂಯಮ ಅಗ್ನಿಯಲ್ಲಿ ಕಿವಿಯನ್ನ ಕೊಟ್ಟಾಗ ಅದರಲ್ಲಿ ಅಂಟಿಕೊಂಡಂತಹ ಕಿಟ್ಟ ಅಥವಾ ಕೊಳೆ ಅದು ಹೊರಟು ಹೋಯಿತು ಅಂತಂದಾಗ ಸಹಜ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಮತ್ತೆ ಇಷ್ಟರಲ್ಲಿ ಒಂದು ಎಚ್ಚರ ಇರಬೇಕು, ಇಂದ್ರಿಯಗಳನ್ನು ನಿಗ್ರಹಿಸುವುದೇ ಒಂದು ದೊಡ್ಡ ಚಪಲ ಆಗ್ಬಿಡ್ಬಾರ್ದು. ಯಾಕಂದ್ರೆ ಅದು ಇಂದ್ರಿಯ ನಿಗ್ರಹಿಸಿದೆ, ನಾನು ನನ್ನ ನೋಡಿ ಯಾರಾದ್ರೂ ನೋಡಿ ನನಗೆ ನೀವೇನ್ ಹೇಳಿದ್ರು ನನಗೆ ಅದು ಕಿವಿಗೆ ಬೇಕು ಅಂತಾನೆ ಅನ್ಸಲ್ಲ ಅಂದ್ರೆ ನಾನು ಗೆದ್ದೆ ಅನ್ನೋದೇ ಒಂದು ಅಹಮ್ಮಾಗಿ ನಮ್ಮನ್ನ ಕಾಡುವ ಸಾಧ್ಯತೆಗಳಿರ್ತವೆ. ಅದರಿಂದಾಗಿ ಭಗವಂತನನ್ನ ನೆನಪಿಟ್ಟುಕೊಂಡು ಅದು ಆರಾಧನೆ ಆಗ್ಬೇಕು. ಇಲ್ಲ ಅಂದ್ರೆ ಅದು ಜನರಿಗೆ ಏನೋ ಒಂದು ನಮ್ಮ ಚಾಕಚಕ್ಯತೆಯನ್ನ ತೋರಿ ಮೋಸ ಮಾಡ್ಲಿಕ್ಕೆ ಅದು ಉಪಯೋಗ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಏನೇನೋ ಕೇಳಿಸತ್ತೆ, ನೋಡಿ ನೀವು ಮನ್ಸಲ್ಲಿ ಅನ್ಕೊಳ್ಳಿ ನಾನೇ ಎಲ್ಲ ಹೇಳ್ತೇನೆ ಅಂತ. ಅದ್ ಆ ರೀತಿ ಪ್ರತಿಯೊಂದು ಯಜ್ಞವು ಭಗವಂತನ ಪ್ರೀತಿಗಾಗಿ ಭಗವಂತನ ಪೂಜೆ ಅಂತ ಇದ್ದಾಗ ಮಾತ್ರ ಈ ಜಾಣತನ ಅಂತ ಅನ್ನೋದು ನಮಗೆ ಪರಮಾತ್ಮನ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಕಾರಣವಾಗುತ್ತೆ. ಪ್ರಜ್ಞೆ ಜಾಗರಿತ ಆಗಬೇಕು ಅಂತಂದ್ರೆ ಅದರಲ್ಲಿ ಭಗವತ್ ಸಮರ್ಪಣೆ ಇರಬೇಕು. ಇಲ್ಲ ಅಂದ್ರೆ ಅದೇ ಒಂದು ಟ್ರಿಕ್ಸ್ ಆಗಿ ಒಂದೊಂದು ಇಂದ್ರಿಯದಿಂದ ಏನೇನೋ ನಮ್ಗೆ ಏನಂತಾರೆ ಅದಕ್ಕೆ ಮಿರಾಕಲ್ಗಳ ತರ ಅಥವಾ ಸಿದ್ಧಿಯ ತರ ಕಾಡ್ಲಿಕ್ಕೆ ಶುರುವಾಗುತ್ತೆ. ಆ ಸಿದ್ಧಿ ಆದ ತಕ್ಷಣ ನಾವು ಅನರ್ಥಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಗಳಿರ್ತವೆ. ಇನ್ನು ಕಣ್ಣನ್ನ ಸಂಯಮಾಗ್ನಿಯಲ್ಲಿ ನಾವು ಆಹುತಿ ಕೊಟ್ರೆ ಬೇಡವಾದದ್ದನ್ನ ನೋಡುವ ಚಪಲ ಅದು ಜಾರಿ ಹೋಗುತ್ತೆ. ಯಾವಾಗ್ಲೂ ಅವನಿಗೆ ಭವಿಷ್ಯನೇ ಅಕಸ್ಮಾತ್ ಅವನು ಅದರಲ್ಲಿ ಮುಳುಗಿದ ಅಂದ್ರೆ ಅವನ ಭವಿಷ್ಯವನ್ನು ನೋಡುವ ಕಣ್ಣು ಕಳಚಿ ಹೋಗಿರುತ್ತೆ. ಆದ್ರೆ ಯಾವಾಗ ಆ ಇಂದ್ರಿಯದ ಶಕ್ತಿಯನ್ನ ಸಂಯಮ ಅನ್ನುವ ಅಗ್ನಿಯಲ್ಲಿ ಅವನು ಹೋಮಿಸ್ತಾನೆ ಅಂತಂದಾಗ ಅವನಿಗೆ ಭವಿಷ್ಯದ ಸಂಗತಿಗಳು ಈಗಲೇ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅವನ ನೋಡಿದ ತಕ್ಷಣ ಅವನಿಗೆ ಇನ್ನೇನಾಗುತ್ತೆ, ನೆಕ್ಸ್ಟ್ ಏನು ಅವನ ಮೂವ್ಮೆಂಟು ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಅದು ಕೂಡ ತನ್ನ ಸ್ವಾರ್ಥಕ್ಕೆ ಅವನು ಬಳಸಿಕೊಂಡ್ರೆ ಹೋಯ್ತು. ಬಹಳ ಸರ್ತಿ ಇಂಥ ಸಾಧನೆಗಳು ದೇವರು ಇಲ್ಲದೆ ಇದ್ರೂ ಆಗುತ್ತೆ, ಆದ್ರೆ ಅದು ದೇವರ ಕಾರ್ಯಕ್ಕಾಗಿ ಬಳಸುವುದಿಲ್ಲ. ಅದರಿಂದಾಗಿ ಅದು ಈ ಕೆಲವರು ಮೈಂಡ್ ರೀಡ್ ಮಾಡುದು ಅಥವಾ ಅವರ ಮುಂದಿನ ಮೂಮೆಂಟ್ ಅನ್ನ ಮೊದಲೇ ಬರ್ದಿಟ್ಟು ಹೇಳುವುದು ಎಲ್ಲ ನಡೆಯುತ್ತೆ. ಅವರು ದೇವರನ್ನು ಉಪಾಸನೆ ಮಾಡಿ ಏನು ಮಾಡಿದ್ದಲ್ಲ, ಇಂದ್ರಿಯಗಳನ್ನ ನಿಗ್ರಹ ಮಾಡಿದ್ರೇನೆ ಬರುತ್ತದು. ಆದ್ರೆ ಅದು ಬಂದ ಮೇಲೆ ಅದು ದೇವರ ಪೂಜೆಗಾಗಿ ಉಪಯೋಗ ಆಗುತ್ತೆ, ಸ್ವಾರ್ಥಕ್ಕಾಗಿ ಉಪಯೋಗ ಆಗಿ ಇನ್ನಷ್ಟು ಅನರ್ಥಗಳಿಗೆ ಅವನೇ ತನ್ನನ್ನು ತಾನು ಒಡ್ಡಿಕೊಳ್ಳುವಂತಹ ದುಸ್ಥಿತಿ ಬರುತ್ತೆ. ಅದರಿಂದಾಗಿ ಕೃಷ್ಣ ಈ ಎಚ್ಚರ ಕೊಟ್ಟಿದ್ದು ಸಂಯಮಾಗ್ನಿ ಅಂತ ಅನ್ನುವ ಭಗವಂತನಲ್ಲಿ ಅದನ್ನ ಆರಾಧಿಸಿ ಹೊರತು ಕೇವಲ ಇಂದ್ರಿಯಗಳನ್ನ ನಿಗ್ರಹಿಸುವುದು ಒಂದು ಚಪಲದ ದೃಷ್ಟಿಯಿಂದ ನಿಯಂತ್ರಣ ಮಾಡ್ತೇನೆ ನೋಡಿ, ನನ್ಗೆ ನನ್ನ ಇಂದ್ರಿಯ ನಿಯಂತ್ರಣ ಮಾಡುವ ಶಕ್ತಿ ಇದೆ ಅಂತ ಅನ್ನುವ ಹಠಕ್ಕೆ ಬಿದ್ದು ನಾವು ಮಾಡಿದೆವು ಅಂತಾದ್ರೆ ಆಗ ಮನಸ್ಸು ಜಾರಿ ಹೋಗುವ ಸಾಧ್ಯತೆ ಇರುತ್ತೆ. ಕಣ್ಣಿನ ಶಕ್ತಿ ಪ್ರಖರವಾಗುತ್ತೆ. ಬರಿಗಣ್ಣಿನಿಂದ ನಡು ಹಗಲಿನ ಸೂರ್ಯನನ್ನು ನೋಡುವಷ್ಟು ಆತ ಬಲ್ಲಿದನಾಗ್ತಾನೆ. ಅತೀಂದ್ರಿಯ ಶಕ್ತಿಗಳೆಲ್ಲ ಅವನ ಕಣ್ಣ ಮುಂದೆ ಓಡಾಡುವಂಥದ್ದು. ಅವನಿಗೆ ಯಾವಾಗ ಅವನ ಕಣ್ಣನ್ನ ಇಂದ್ರಿಯ ಸಂಯಮ ಅನ್ನುವ ಅಗ್ನಿಯಲ್ಲಿ ಹಾಕ್ತಾನೋ ಆಗ ಅವನಿಗೆ ಯಾವುದು ಸಾಧನೆಗೆ ಮಾರಕವೋ
ಅದೆಲ್ಲ ಈ ಕಾರಣಕ್ಕಾಗಿಯೇ ಋಷಿಗಳು ತಪಸ್ಸು ಮಾಡುವಾಗ ಅಪ್ಸರೆಯರು ಬಂದು ಅವನ ದಾರಿಗೆ ಅಡ್ಡ ನಿಲ್ತಾರೆ. ಯಾವಾಗ ಅವನು ಇಂದ್ರಿಯದ ಸಂಯಮವನ್ನು ಸಂಪಾದಿಸಿರ್ತಾನೆ, ಅದು ಯಾವುದು ಅವರನ್ನ ಡಿಸ್ಟರ್ಬ್ ಮಾಡಲ್ಲ. ಅದು ಅವರ ಇಂದ್ರಿಯಗಳ ಸಂಯಮವನ್ನ ಸಾಧಿಸಿದ್ದಾರೋ ಅಂತ ನೋಡುವ ಒಂದು ಪರೀಕ್ಷಾ ವಿಧಾನ. ಅಂದಾಗಿ ದೇವತೆಗಳಿಗೆ ತಪಸ್ಸನ್ನ ಭಂಗಗೊಳಿಸುವುದು ಅಂದ್ರೆ ಖುಷಿ ಅಲ್ಲ, ಅದು ಅವನಿಗೆ ಅವರು ಕೊಡುವ ಇಂದ್ರಿಯಗಳ ಬಲವನ್ನ ಹೆಚ್ಚಿಸುವ ಒಂದು ಪರೀಕ್ಷೆ ಅಷ್ಟೇ. ಯಾಕಂದ್ರೆ ಅಲ್ಲಿ ಇನ್ನೊಂದು ಕಡೆಯಲ್ಲಿ ಅದೇ ಇಂದ್ರಿಯದ ದೇವತೆಗಳ ಜೊತೆಗೆ ಭಗವಂತನಲ್ಲಿ ಒಪ್ಪಿಸುವುದು ಅಂತ ಅನ್ನೋದು ಬಂದಾಗ, ಈಗ ಸೂರ್ಯ ಭಗವಂತನ ಅನನ್ಯವಾದ ಅಡಿಯಾಳು ಅಥವಾ ಅವನಿಗೆ ಸೇವಕ, ಕಣ್ಣಿನ ದೇವತೆ ಸೂರ್ಯ ನಿಯಂತ್ರಣ ಅನ್ನುವಂತಹ ಸಂಯಮಾಗ್ನಿಯಲ್ಲಿ ಸೂರ್ಯನನ್ನು ಒಪ್ಪಿಸುವುದು ಅಂತ ಬಂದಾಗ, ಆಗ ಆ ಸೂರ್ಯ ಕಣ್ಣಿನಲ್ಲಿ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ಖುಷಿಯಾದದ್ದೇನು ಅಂದ್ರೆ, ನಾನು ಭಗವಂತನ ಸಂಬಂಧಿ ಅಂತ ಅವನು ಭಾವಿಸಿ ಭಗವಂತನಿಗೆ ನನ್ನನ್ನು ಒಪ್ಪಿಸಿದ ಅಲ್ವಾ. ಅವನಿಗೆ ವ್ಯಕ್ತಿಗತವಾಗಿ ಆ ಸಂಬಂಧ ಇದ್ದೇ ಇದೆ, ನಾವು ಹೇಳಿದ್ರಿಂದ ಏನಾಗುದಲ್ಲ. ಆದ್ರೆ ನಾವು ಆ ಸಂಬಂಧವನ್ನ ಭಾವಿಸಿದ್ದೇವೆ ಅನ್ನುವ ಕಾರಣಕ್ಕಾಗಿ ದೇವರ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನ ಅವನಿಗೆ ಅತೀಂದ್ರಿಯ ಶಕ್ತಿಗಳ ಮೂಲಕ, ಅತೀಂದ್ರಿಯವಾದ ತನ್ನ ಕಾಣುವುದಿರುವ ಅನುಕೂಲಗಳ ಮೂಲಕ ಮಾಡಿಕೊಡ್ತಾ ಹೋಗ್ತಾನೆ. ಚರ್ಮದ ಶಕ್ತಿ ಅಂತ ಅನ್ನೋದು ಸಂಯಮದಲ್ಲಿ ತೊಡಗಿಕೊಂಡಾಗ ಆತನಿಗೆ ಎಲ್ಲವನ್ನು ಒಂದ್ಸರ್ತಿ ಮುಟ್ಟಿ ನೋಡ್ಬೇಕು, ಹಿಡಿದು ನೋಡ್ಬೇಕು ಅನ್ನುವ ಚಪಲ ಅದು ಜಾರಿ ಹೋಗುತ್ತೆ. ಜಾರಿ ಹೋದಾಗ ಮೋಹದಿಂದ ಆತ ಹೊರಕ್ಕೆ ಬರ್ತಾನೆ. ಎಲ್ಲವನ್ನು ನನಗೇ ಬೇಕು, ಅದನ್ನ ಹೂ ಕಂಡಾಗ ಅದು ಹೂ ಗಿಡದಲ್ಲಿದ್ರೆ ಚಂದ, ಆದ್ರೆ ಕೆಲವರಿಗೆ ಅದು ನಮ್ಮ ಮುಡಿಯಲ್ಲಿದ್ರೆ ಚಂದ ಅಂತಾನೆ ಆಸೆ, ಸಣ್ಣ ಆಸೆ ಅಂತ ಅನ್ನಿಸ್ಬೋದು ಮೇಲ್ನೋಟಕ್ಕೆ. ಆದ್ರೆ ಅದು ದೇವರ ಮುಡಿಯಲ್ಲಿ ಅಥವಾ ಗಿಡದ ಎಡೆಯಲ್ಲೇ ಇದ್ರೆ ಚಂದ ಅಂತ ಭಾವಿಸಿದ್ರೆ ಅವನ ಮನಸ್ಸು ಅದು ಅವನಿಗೆ ಸ್ವಲ್ಪ ಆ ಸ್ಪರ್ಶದ ಇಂದ್ರಿಯದ ಹತೋಟಿ ಅವನಿಗೆ ಬಂದಿದೆ ಅಂತ ಗೊತ್ತಾಗುದು. ಅಂದ್ರೆ ಮಾಯೆಯಾಗಿ ಎಲ್ಲವೂ ಕಾಡ್ತಾ ಇರುತ್ತೆ. ಅದು ಕೇವಲ ಯಾವ ತರದ ಸ್ಪರ್ಶದ ಸುಖವಾದ್ರೂ ಸರಿ, ಅದು ಸಂಪತ್ತಾಗಿ ಅಂದ್ರೆ ಶರೀರದ ಅಗತ್ಯವಾಗಿ ಬಂದಾಗ ಅದನ್ನು ದೇವರಿಗೆ ಅರ್ಪಿಸುವುದು. ಈಗ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಮೊದಲು ನಿಯಂತ್ರಣ ಅಗ್ನಿಯಲ್ಲಿ ಇಂದ್ರಿಯಗಳನ್ನ ಹಾಕ್ಲಿಕ್ಕೆ ಹೇಳಿದ್ರು. ನೀವು ಇದನ್ನ ಮಾಡಿದ್ಮೇಲೆ ನೆಕ್ಸ್ಟ್ ಇದ್ದು ಯಜ್ಞನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವ ಶಬ್ದಗಳನ್ನು ನೀವು ಕೇಳಿಸ್ಕೊಳ್ಳಿಕ್ಕೆ ಇಲ್ಲ, ಯಾಕಂದ್ರೆ ನಿಯಂತ್ರಣ ಮಾಡಿದ್ದೀರಿ ಅಂತ. ಆದ್ರೆ ನೆಕ್ಸ್ಟ್ ವಿಷಯವೇ ಶಬ್ದಾದೀನ್ ವಿಷಯಾನ್ಯನ್ನೇ ಇಂದ್ರಿಯಾಗ್ನಿ ಜುಷ್ಪತಿ ಅಂತ. ಇಷ್ಟಾದ್ಮೇಲೂ ಇಂದ್ರಿಯಗಳಿಗೆ ಶಬ್ದಗಳು ಕೇಳ್ತವೆ, ಬೇಡ ಅಂತ ಬಿಡುದು ಒಂದಾಯ್ತಾ. ಆದ್ರೆ ಎಲ್ಲವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಶಬ್ದಗಳು ಕೂಡ ಭೋಗಕ್ಕೆ ಸಿಕ್ಕಿದಾವೆ ಅಂದಾಗ ಅದು ಕೂಡ ದೇವರೇ ಕೊಟ್ಟದ್ದು ಅಂತ ಭಾವಿಸಿ ಇಂದ್ರಿಯಗಳು ಅನ್ನುವಂತಹ ಅಗ್ನಿಯಲ್ಲಿ ಇಂದ್ರಿಯಗಳನ್ನ ಮೊದಲು ಆ ಸಂಯಮ ಅದರಲ್ಲಿ ಹಾಕಿದ್ರು. ಆದ್ರೆ ಅಷ್ಟರಲ್ಲಿ ಶಬ್ದಗಳೇ ಬಂದು ಇಂದ್ರಿಯಗಳಿಗೆ ಮುಟ್ಟಿದಾಗ ಆವಾಗ ಆ ಶಬ್ದ ಅನ್ನೋದನ್ನೇ ಆಹುತಿಯಾಗಿಸಿ ಇಂದ್ರಿಯಾಗ್ನಿಯಲ್ಲಿ ಕೊಟ್ಟಾಗ ಆ ಇಂದ್ರಿಯಾಗ್ನಿ ಜಾಗೃತವಾದ್ರೆ ಸಂಯಮಾಗ್ನಿಯಲ್ಲಿ ಆ ಅಗ್ನಿಯನ್ನ ಮತ್ತೆ ಹಾಕ್ಲಿಕ್ಕಾಗುತ್ತೆ. ಹಾಗಾಗಿ ಒಬ್ಬ ಸಂಸಾರದ ಸುಖವನ್ನ ಅನುಭವಿಸುವಾಗ ಅವನ ಸಹಜವಾದ ಇನ್ಸ್ಟಿಂಕ್ಟ್ಗಳೇನಿವೆ ಅದು ಕೂಡ ದೇವರ ಪೂಜೆಯೇ. 100ಕ್ಕೆ 100 ಇಂದ್ರಿಯಗಳನ್ನ ಅಲರ್ಕನ ಕಥೆ ನಿಮ್ಗೆ ನೆನಪಿದ್ರೆ, ಅವನು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಕತ್ತರಿಸಿ ತೆಗಿಲಿಕ್ಕೆ ಹೊರಟಾಗ ಆಗ ಹೇಳ್ತಾರೆ ಅದು ಬೇಕಲ್ವಾ, ಅದು ಇದ್ರನೇ ನಿಗ್ರಹ ಮಾಡ್ಲಿಕ್ಕೆ ಆಗುದು, ಅದನ್ನ ಕಿತ್ತು ಬಿಟ್ರೆ ನೀ ನಿಗ್ರಹ ಮಾಡುದೇನು. ಅದು ಇದ್ದೂ ಕೂಡ ನಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಅದನ್ನ ಕೇಳ್ಕೊಳ್ಳುವುದು ಹೊರತು ಅದರಲ್ಲಿ ಸಿಕ್ಕಿದ ಸೌಕರ್ಯವನ್ನ ಭಗವಂತನೇ ಕೊಟ್ಟ ಅನುಭವ ಅಂತ ಭಾವಿಸಿ ಅವನಿಗೆ ಅರ್ಪಿಸ್ಬೇಕು ಅಂತ ಇರುವುದು ಹೊರತು, ಹಾಗಿದ್ರೆ ಇಂದ್ರಿಯಗಳನ್ನು ಕೊಡ್ಲೇಬಾರ್ದಿತ್ತು. ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೊಂದು ಭೋಗ ಇದೆ, ಆದ್ರೆ ಅದು ಜಾರಬಾರದು, ಭೋಗದಲ್ಲಿ ಮುಳುಗಿ ಮೋಹಕ್ಕೆ ಒಳಗಾಗಬಾರದು ಅನ್ನೋದಕ್ಕೋಸ್ಕರ 2 ಬಗೆಯ ಅಗ್ನಿಯ ಚಿಂತನೆಯನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಕೆಲವು ಅಂಶಗಳನ್ನ ಮುಂದಿನ ಪದ್ಯಗಳಲ್ಲಿ ನಾವು ಗಮನಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.